ಇದು ವಂಚನೆಯ ಸುದ್ದಿ ಆದರೆ ಇನ್ನು ರಾಜಕೀಯ ಸುದ್ದಿಗೆ ಬರೋದಾದ್ರೆ ರಾಜ್ಯ ಬಿಜೆಪಿಯ ಕಿತ್ತಾಟ ಏನಿದೆ ಅದು ದೆಹಲಿಯ ಅಂಗಳ ತಲುಪಿದೆ. ಈಗಾಗಲೇ ಮೊನ್ನೆ ಸಂಜೆಯಿಂದಲೂ ಕೂಡ ದೆಹಲಿಯಲ್ಲಿ ಬಹಳ ಜೋರಾದಂತಹ ರಾಜಕೀಯ ನಡೀತಾ ಇದೆ. ರೆಬಲ್ಸ್ ನಾಯಕರುಗಳು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾ ಇದ್ದಾರೆ. ಒಬ್ಬರಾದ ಮೇಲೆ ಒಬ್ಬರಂತೆ ಪೈಪೋಟಿಗೆ ಬಿದ್ದಂತೆ ನಾಯಕರುಗಳ ಭೇಟಿ ಆಗ್ತಾ ಇದೆ. ಸೊ ದೆಹಲಿಯಲ್ಲಿ ರೆಬಲ್ಸ್ ದಂಗೆ ಬಹಳ ಜೋರಾಗಿ ನಡೀತಾ ಇದೆ. 2 ದಿನಗಳಿಂದ ದೆಹಲಿಯಲ್ಲಿ ಠಿಕಾಣಿ ಹೂಡಿದ್ದಾರೆ ಭಿನ್ನರು. ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ಸಿಡಿದೆದ್ದಿರುವಂತಹ ರೆಬಲ್ಸ್ ನಾಯಕರು ಹೈಕಮಾಂಡ್ಗೆ ದೂರು ಕೊಡೋದಕ್ಕೆ ಮುಂದಾಗಿದ್ದಾರೆ. ಇವತ್ತೂ ಕೂಡ ಕೆಲವೊಂದಿಷ್ಟು ನಾಯಕರನ್ನ ಭೇಟಿ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ರೆಬಲ್ಸ್ ನಾಯಕರು. ಮೊನ್ನೆ ಸಂಜೆ ರಮೇಶ್ ಜಾರಕಿಹೊಳಿ ಹಾಗೂ ಕುಮಾರ್ ಬಂಗಾರಪ್ಪ ದೆಹಲಿಗೆ ಹೋದ್ರು. ನಿನ್ನೆ ಸಂಜೆ ಅಷ್ಟೊತ್ತಿಗೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ದೆಹಲಿ ತಲುಪಿದ್ರು. ದೆಹಲಿ ತಲುಪಿ ತಮ್ಮ ರಾಜಕೀಯವನ್ನ ಮುಂದುವರಿಸಿದ್ದಾರೆ. ಅಂದ್ರೆ ವಿಜಯೇಂದ್ರ ಅವರ ನಾಯಕತ್ವವನ್ನ ಒಪ್ಪೋದಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಅವರ ಬದಲಾವಣೆಯ ಅಗತ್ಯತೆ ಏನಿದೆ ಅನ್ನೋದನ್ನ ನಾಯಕರುಗಳಿಗೆ ಮನವರಿಕೆ ಮಾಡಿಕೊಡೋ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ. ಮಾಡು ಇಲ್ಲವೇ ಮಡಿ ಈ ಘೋಷವಾಕ್ಯದೊಂದಿಗೆ ರೆಬಲ್ಸ್ ನಾಯಕರು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಹೇಗಾದ್ರೂ ಮಾಡಿ ವಿಜಯೇಂದ್ರ ಅವರನ್ನ ಕೆಳಗಿಳಿಸಲೇಬೇಕು, ಬೇರೆ ರಾಜ್ಯಾಧ್ಯಕ್ಷರು ಬರಬೇಕು ಅಥವಾ ಚುನಾವಣೆ ಆಗ್ಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಸೊ ಇವತ್ತು ಯತ್ನಾಳ್ ನೇತೃತ್ವದಲ್ಲಿ ಮೀಟಿಂಗ್ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.